ನೀವೇನೇ ನನ್ನ ನನ್ಗೆ ಆಸೆ ಹುಟ್ಟಿಸಿದ್ರು ನಾನು ಮೈಸೂರಿಗೆ ಹೋಗಕ್ಕೆ ಆಸೆ ಪಡಲ್ಲ ನಾನು. ಬಟ್ ನನ್ಗೆ ಮೈಸೂರಲ್ಲಿ ತಲೆಲ್ಲೇ ಇಲ್ಲ ನಾನು. ಓಕೆ. ಬಟ್ ಈಗ ಮೈಸೂರನ್ನ ನೀವು ಆಲ್ರೆಡಿ ಕನಸು ಕಟ್ಕೊಂಡ್ಬಿಟ್ಟಿದ್ದೀರಾ. ಈಗ ನಾನು ನಿಮ್ಗೆ ಒಂದು ಫೋಮೋ ಕ್ರಿಯೇಟ್ ಮಾಡಕ್ ಈಸಿ ಅಲ್ವಾ? ಸೊ ನೋಡಿ, ನೀವು ಇವಾಗ ಬರ್ಲಿಲ್ಲ ಅಂದ್ರೆ ಆಮೇಲೆ ಸಿಗಲ್ಲ, ಮೈಸೂರು ಕ್ಲೋಸ್ ಆಗೋಗುತ್ತೆ, ಮೈಸೂರು ಆದ್ಮೇಲೆ ನೋಡಕ್ ಸಿಗಲ್ಲ, ಈ ತರ ಎಲ್ಲ ಮಾಡಿ ಐ ಕ್ಯಾನ್ ಕ್ರಿಯೇಟ್ ಅ ಫೋಮೋ. ಓಕೆ. ಬಟ್ ನಿಮ್ಮ ಹತ್ರ ಥಾಟೇ ಇಲ್ಲ ಅಂದಾಗ ದರ್ ಇಸ್ ನೋ ಆಪ್ಷನ್ ಆಫ್ ಫೋಮೋ ಅಲ್ವಾ? ಸೊ ಹಾಗಾಗಿ ನೀವು ಫೋಮೋ ಅನ್ನೋದು ಯಾವಾಗ ಬರ್ತದೆ ಅಂದ್ರೆ ಆಲ್ರೆಡಿ ಹ್ಯಾವ್ ದಟ್ ಇನ್ ಮೈಂಡ್. ಸೊ ಇಫ್ ಯು ಸರ್ ಹ್ಯಾವ್ ಇಟ್ ಇನ್ ಇನ್ನೊಂದು ಸ್ವಲ್ಪ ಮೈಂಡ್ ಯು ವಿಲ್ ಎಕ್ಸ್ಪ್ಲೈನ್ ಮಾಡಿ. ಡೆಫಿನೆಟ್ಲಿ. FOMO, ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಎಸ್. ಫಿಯರ್ ಆಫ್ ಈಗ ಮಿಸ್ಸಿಂಗ್. ನಮ್ಮ ಕೋರ್ಸ್ ಸೇರ್ಲಿಲ್ಲ ಗೋಲ್ಡ್ ಡೈಮಂಡ್ ಅಂದ್ರೆ ಗೋಲ್ಡ್ ತೆಗ್ದಾಕ್ಬಿಡ್ತಿದ್ವಿ, ಬರೀ ಡೈಮಂಡೇ ಅಂಗಡಿ ಮಾಡೋಣ ಅಂತ ಇರ್ತೀವಿ ಇನ್ಕಳಿ. ಹಿಂಗ್ ಹೇಳ್ತಾ ಇದ್ದೀನಿ ನಿಮ್ಗೆ, ಅಂಡ್ ಮಾಡ್ತೀನಿ ಒಂದ್ ದಿನ. ಯಾಕೆಂದ್ರೆ ನಾವು ಬೇಗ ಬೇಗ ಏನೋ ಬೆಳಿಬೇಕಲ್ಲ. ಅದೇ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಕರೆಕ್ಟ್ ಅಲ್ವಾ ಸರ್? 100%. ಈಗ ನಿಮ್ಮ ಸೆಷನ್ಸ್ ನೋಡಿ ನೋಡಿ ಒಂದು ಆ, ನಿಮ್ ಕಡೆ ಬಂದ್ರೆ ಅವಕಾಶ ಏನಿದೆ, ನಿಮ್ ಕಡೆ ಬಂದ್ರೆ ಬೆಳವಣಿಗೆ ಏನಿದೆ ಅನ್ನೋದು ಜನಕ್ಕೆ ಗೊತ್ತಾಗಿದೆ. ಹಾಗಾಗಿ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋದು ಸಿಗುತ್ತೆ, ಫೀಲಿಂಗ್ ಇದ್ದೇ ಇರುತ್ತೆ. ಅದೇ ತರ ನೀವು ಅದರಿಂದ ಆಚೆ ಬರ್ಬೇಕಂದ್ರೆ ಯು ಶುಡ್ ನಾಟ್ ಹ್ಯಾವ್ ಇಟ್ ಆಕ್ಚುಲಿ. ಈಗೇನ ನೀವು ಹೇಳ್ತಿರಲ್ಲ ಗೋಲ್ಡ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಆಲ್ಸೋ ಫಿಯರ್ ಆಫ್ ಫೋಮೋ. ಸೊ ಯು ಆರ್ ಬೇಸಿಕಲಿ ಯು ಆರ್ ಥಿಂಕಿಂಗ್ ದಟ್ ಇಫ್ ಐ ಮಿಸ್ ಔಟ್ ಟುಡೇ ಐ ಮೇ ನಾಟ್ ಬೈ ಗೋಲ್ಡ್, ನನ್ ಗೋಲ್ಡ್ ಇಂದ ಬರುವಂತ ಆದಾಯ ಎಲ್ಲ ಹೋಗ್ಬಿಡುತ್ತೆ. ಈ ಫೀಲಿಂಗ್ ಅಲ್ಲಿ ಇರ್ತೀರಾ. ದಯವಿಟ್ಟು ಆ ಫೀಲಿಂಗ್ ಅಲ್ಲಿ ಇರಬೇಡಿ. ಯಾಕೆಂದ್ರೆ ಒಂದು ಗೋಲ್ಡ್ ಅನ್ನೋದು ಒಂದು ಲಿಮಿಟೆಡ್ ರಿಸೋರ್ಸ್. ಆಲ್ರೆಡಿ ಮೈನ್ ಮಾಡಿ 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 ಸಾಕಷ್ಟು ತೆಕ್ಕೊಂಡಿದ್ದಾರೆ, ಆದ್ರೂ ತೆಗಿತಾನೆ ಇರ್ತಾರೆ. ನೀವು ಯಾವಾಗ ಇನ್ವೆಸ್ಟ್ ಮಾಡಿದ್ರು, ಎಷ್ಟು ಇನ್ವೆಸ್ಟ್ ಮಾಡಿದ್ರು ಇಟ್ ವಿಲ್ ಗ್ರೋ. ಇವತ್ತು ಕೂಡ ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಕ್ಕಾಗತ್ತೋ ಮಾಡಿ. 1000 ಮಾಡಕ್ಕಾಗತ್ತಾ, 2000 ಮಾಡಕ್ಕಾಗತ್ತಾ, 5000 ಮಾಡಕ್ಕಾಗತ್ತಾ ಮಾಡಿ. ಬಟ್ ಎಲ್ಲ ದುಡ್ಡು ಗೋಲ್ಡ್ ಅಲ್ಲಿ ಹಾಕಕ್ ಹೋಗ್ಬೇಡಿ. ಅದನ್ನ ಹಾಕಿದಾಗ ಏನಾಗುತ್ತೆ ಅಂದ್ರೆ ಯು ಮೇ ಲೂಸ್ ಮನಿ, ಬಿಕಾಸ್ ಗೋಲ್ಡ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಫಾರ್ಮೆನ್ಸ್ ನಿಲ್ಲಿಸ್ಬಿಟ್ರೆ ಏನ್ ಮಾಡ್ತೀರಾ? ಆಗ ಪರ್ಫಾರ್ಮೆನ್ಸ್ ಮಾಡಿ ಇಲ್ಲ. ಎಷ್ಟೋ ವರ್ಷ ನಾನು ತೋರಿಸ್ತೀನಿ, ಗೋಲ್ಡ್ ಚಾರ್ಟ್ ಇದೆ, ಎಷ್ಟೋ ವರ್ಷ ಗೋಲ್ಡ್ ಪರ್ಫಾರ್ಮೇ ಮಾಡಿಲ್ಲ. 1 ವರ್ಷ, 2 ವರ್ಷ, 3 ವರ್ಷ ಆದ್ರೂ ಒಂದೇ ರೇಟೇ ಇತ್ತು. ಏನ್ ಮಾಡ್ತೀರಾ ಆಗ? ಸೊ ಯು ವಿಲ್ ಫೀಲ್ ಬ್ಯಾಡ್ ಅಲ್ಲ. ನಾನು ದುಡ್ಡು ಹಾಕಿದ್ 1 ಲಕ್ಷ, ಇವತ್ತು 1 ಲಕ್ಷನೇ ಇದೆಪ್ಪ, ಬೆಳ್ದೇ ಇಲ್ಲ ಅಂತೀರಾ ಅಲ್ವಾ? ಹಾಗಾಗಿ ನಾನು ಹೇಳ್ತಿರೋದು, ನೀವು ಯಾವಾಗ ಅಸೆಟ್ ಅಲೋಕೇಶನ್ ಕಡೆ ಗಮನ ಕೊಡ್ತೀರಾ, ಈ ದುಡ್ಡು ಫೋಮೋ ಅನ್ನೋದೆಲ್ಲ ಆಚೆ ಬಂದ್ಬಿಡ್ತೀರಾ. ನಿಮ್ಮ ಥಾಟ್ ಅಲ್ಲಿ ಏನಿರುತ್ತೆ ಅಂದ್ರೆ ನಾನು 15% ದುಡಿಬೇಕು, ನನ್ನ ಗೋಲ್ ರೀಚ್ ಆಗ್ಬೇಕು, ಇಷ್ಟೇ ಇರುತ್ತೆ ಥಾಟ್ ಪ್ರೊಸೆಸ್. 15% ಯಾವ ಇನ್ವೆಸ್ಟ್ಮೆಂಟ್ ಕೊಡುತ್ತೆ ಅದ್ರಲ್ಲಿ ಹಾಕ್ತಾ ಹೋಗೋದು ಅಷ್ಟೇ ದುಡ್ಡು. ಅದನ್ನ ಹಾಕೋದಕ್ಕೂ ಒಂದು ವಿಧಾನ ಅಂತಿದೆ, ಅಸೆಟ್ ಅಲೋಕೇಶನ್ ಅಂತಿದೆ. ಎಲ್ಲದರಲ್ಲೂ ಹಾಕಿದಾಗ ನಿಮ್ಮ 15% ಅನ್ನೋದು 100% ಬಂದೇ ಬರುತ್ತೆ. ನಿಮ್ ಗೋಲ್ಸ್ ರೀಚ್ ಆಗೇ ಆಗ್ತೀರಾ. ಓಕೆ. ಈ ತರ ಒಂದೊಂದು ವರ್ಷದಲ್ಲಿ ಯಾವಾಗಾದ್ರೂ ಜಾಸ್ತಿ ರಿಟರ್ನ್ಸ್ ಬಂದ್ರೆ ನಿಮ್ಮ ಗೋಲು ಸ್ವಲ್ಪ ಜಲ್ದಿ ರೀಚ್ ಆಗಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈಗ ಲಾಸ್ಟ್ 4-5 years ಇಂದ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅವ್ರದೆಲ್ಲ 4 times ಆಗೋಗಿದೆ ದುಡ್ಡು. ಕರೋನಾ ಟೈಮಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ರು, 1 ಕೋಟಿ ರೂಪಾಯಿ ಹಾಕಿದ್ರೆ ಇವತ್ತು 4 ಕೋಟಿ ರೂಪಾಯಿ ಇದೆ ಅವ್ರ ಹತ್ರ. 4 crores. ಗುಡ್ ಅಲ್ಲ? ನೀವು ಆಕ್ಚುಲಿ ಮಿಸ್ ಆಗ್ಬಿಟ್ರಿ ಈಕ್ವಿಟಿ ಇನ್ವೆಸ್ಟ್ ಮಾಡೋದು. ಇಫ್ ಯು ಹ್ಯಾಡ್ ಇನ್ವೆಸ್ಟೆಡ್ ಇನ್ ಕರೋನಾ ಯು ಮೈಟ್ ಹ್ಯಾವ್ ಮೇಡ್ ಅ ಲಾಟ್ ಆಫ್ ಮನಿ, ಬಟ್ ಯು ಮಿಸ್ಡ್ ಇಟ್. ಸೊ ಅದೇ ರೀತಿ ಇವಾಗ ಅನ್ಕೋಬೇಡಿ, ಬಿಕಾಸ್ ಆಲ್ರೆಡಿ ಇಟ್ ಇಸ್ ಇನ್ ರೈಸ್, ಆಲ್ರೆಡಿ ಬೆಳೆದಿದೆ, ಇನ್ನೂ ಬೆಳೆಯುತ್ತೆ. ಬಟ್ ದಟ್ ಈಸ್ ನಾಟ್ ವೆರಿ ಕ್ಲಿಯರ್ ಎಷ್ಟು ಬೆಳೆಯುತ್ತೆ ಅನ್ನೋದು. ಅದರಿಂದ ನೀವು ಮಂತ್ಲಿ ಹಾಕಿ, 1000 ಹಾಕಿ, 500 ಹಾಕಿ. ಡೋಂಟ್ ವರಿ ಟೂ ಮಚ್ ಎಷ್ಟು ಬೆಳೆಯುತ್ತೆ, ನಾನು ಅಷ್ಟು ಹಾಕಿದ್ರೆ ಇನ್ನೂ ಜಾಸ್ತಿ ಬರ್ತಿತ್ತು, ಅದು ಯೋಚನೆ ಮಾಡಕ್ ಹೋಗ್ಬಿಡಿ. ಎಲ್ಲಾದ್ರಲ್ಲೂ ತುಂಬಾ ಹಾಕಿ. ಚೆನ್ನಾಗಿ ಸಲಹೆ ಕೊಟ್ರಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಆಕ್ಚುಲಿ ಇವತ್ತು ಡೌನ್ ಇದೆ. ನಿಮ್ಗೆ ಆಸೆ ಇದ್ರೆ ಇನ್ವೆಸ್ಟ್ ಮಾಡೋದು, ಇವಾಗ ಇಕ್ವಿಟಿಲಿ ಇನ್ವೆಸ್ಟ್ ಮಾಡಿ. ಇಟ್ ವಿಲ್ ಬಿಕಮ್ ಲೈಕ್ ಗೋಲ್ಡ್ ಫಾರ್ ಟುಮಾರೋ, ರೈಟ್? ಇವತ್ತಿನ ಗೋಲ್ಡ್ ಇಕ್ವಿಟಿ, ಯಾಕಂದ್ರೆ ಇಕ್ವಿಟಿ ಸಫರಿಂಗ್, ಇಕ್ವಿಟಿ ಇಸ್ ನಾಟ್ ಡೂಯಿಂಗ್ ಗುಡ್. ಇವತ್ತು ದುಡ್ಡು ಅದರಲ್ಲಿ ಹಾಕ್ಬೇಕು. ಅದು ಬಿಟ್ಬಿಟ್ಟು ಗೋಲ್ಡ್ ಎಲ್ಲಿ ಜಾಸ್ತಿ ಆಗ್ತದೆ ಅಲ್ಲೇ ಹಾಕಕ್ ಹೋದ್ರೆ ಅದು ಬೆಳೆಯೋದೇನಿದೆ ಜಾಸ್ತಿ ಬೆಳೆಯೋದಿಲ್ಲ. ಬಟ್ ಇಕ್ವಿಟಿ ಬೆಳೆಯುತ್ತೆ. ನೆಕ್ಸ್ಟ್ ಇಯರ್ ಇಟ್ ವಿಲ್ ಬಿಕಮ್ ಬೆಟರ್, ಡಬಲ್. ಎಸ್, ದೆನ್ ಯು ವಾಂಟ್ ಇನ್ವೆಸ್ಟ್ ಇನ್ ಇಕ್ವಿಟಿ. ಕರೆಕ್ಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಲ್ಲ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದು, ಅಥವಾ ಬೆಸ್ಟ್ ಮತ್ತೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಆಗುವಾಗೆ ಯಾವ್ದು ಪ್ಲಾಟ್ಫಾರ್ಮ್? ಸೊ ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಒಂದು ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮ ಇನ್ವೆಸ್ಟ್ಮೆಂಟ್ ಒಂದೇ ಸ್ಟಾಕ್ ಅಲ್ಲಿ ಹಾಕಿದ್ರೆ ಕಷ್ಟ ಆಗುತ್ತೆ. ನಿಮಗೆ ಒಂದು 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಇದ್ದರೆ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಎಂಟರ್ ಆಗೋದು ಉತ್ತಮ. ಓಕೆ. ನಮಗೆ ಅಷ್ಟು ಹೂಡಿಕೆ ಮಾಡಕ್ಕೆ ಆಪ್ಷನ್ ಇದೆ ಅಂದ್ರೆ ದೆನ್ ಐ ಕ್ಯಾನ್ ಸಜೆಸ್ಟ್ ಯು ಸಮ್ ಇನ್ವೆಸ್ಟ್ಮೆಂಟ್ಸ್. ಅದರಲ್ಲಿ ಏನಾಗುತ್ತೆ, ದೇರ್ ಆರ್ ಸಮ್ ಪ್ಲಾಟ್ಫಾರ್ಮ್ಸ್
ನಾನೊಂದು ಬಿಗುಲ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ, ದಟ್ ಕ್ಯಾನ್ ಹೆಲ್ಪ್ ಯು ಇನ್ ಜನರೇಟಿಂಗ್ ಸಮ್ ಗುಡ್ ಪೋರ್ಟ್ಫೋಲಿಯೋಸ್. ಅಂದ್ರೆ ಅದರಲ್ಲಿ ಸಾಕಷ್ಟು ಬೇರೆ ಬೇರೆ ಸ್ಟಾಕ್ಸ್ ನ ತಗೊಂಡು ಅದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ದುಡ್ಡು ಇರಬೇಕು, ಕಾಯುವಷ್ಟು ಪೇಷನ್ಸ್ ಇರಬೇಕು. ಈ ಪೇಷನ್ಸ್ ದುಡ್ಡು ಇಲ್ದಿದ್ದಾಗ ಮ್ಯೂಚುವಲ್ ಫಂಡ್ಸ್ ಆರ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಇನ್ ಇಕ್ವಿಟಿ. ಡೋಂಟ್ ಇನ್ವೆಸ್ಟ್ ಡೈರೆಕ್ಟ್ಲಿ ಇನ್ ಟು ಸ್ಟಾಕ್ಸ್. ಈಗ ನನ್ನ ಹತ್ರ ಕಮ್ಮಿ ದುಡ್ಡಿದೆ ಅಂದಾಗ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಮ್ಯೂಚುವಲ್ ಫಂಡ್ ರೂಟ್ ತಗೊಂಡ್ರೆ ನಮಗೆ ಜಾಸ್ತಿ ದುಡ್ಡು ಬರುತ್ತೆ, ಯಾಕಂದ್ರೆ ವಿ ಹ್ಯಾವ್ ಅ ಪ್ರೊಫೆಷನಲ್ ಪರ್ಸನ್ ಮ್ಯಾನೇಜಿಂಗ್ ದ ಮನಿ. ಸೊ ಹಾಗಾಗಿ ನಿಮ್ಮ ದುಡ್ಡು ಬೆಳೆಯೋದು ಅವಕಾಶ ಏನಿದೆ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಲ್ಲ? ನೀವು ಪ್ರಶ್ನೆಗಳಿಗೆ ಉತ್ತರ ನೀಡಿದ ರೀತಿಯೂ ಕೂಡ ಸಮಂಜಸವಾಗಿತ್ತು. ಆ, ಥ್ಯಾಂಕ್ ಯು. ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಇನ್ನೂ ಪ್ರಶ್ನೆ ಕೇಳಬೇಕು ಅಂದ್ರೆ ಏನಿಲ್ಲ, ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಶಂಕರ್ ನೋಡ್ತಾ ಇರ್ತೀವಿ. ಒಳ್ಳೆ ಪ್ರಶ್ನೆ ಕೇಳಿ, ಒಳ್ಳೆ ಉತ್ತರ ಸಿಗ್ತದೆ. ಏನಂತೀರಿ? ಸುಮ್ಮನೆ ಏನೋ ಬೇಕು ಕೇಳಬೇಕಲ್ಲ ಅಂತ ಹಾಯ್ ಸರ್, ಗುಡ್ ಈವ್ನಿಂಗ್ ಸರ್, ಇವೆಲ್ಲ ಬೇಡ. ಏನು ಆ್ಯಕ್ಚುಲಿ ವಾಟ್ ಎಕ್ಸಾಕ್ಟ್ಲಿ ಯು ವಾಂಟ್ ಅನ್ನೋದನ್ನ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಉತ್ತರ ಸಿಗ್ತದೆ. ಬಾಯ್ ಬಾಯ್.